ನಮಸ್ಕಾರ ದೇವರು, ನಾನು ನಿಮ್ಮ ವಸಂತ. ದೇವ್ರ ಇದು ನೋಡಿ, ಬಿಲ್ಪತ್ರಕಾಯಿ ನಾವು ತೊಗೊಂಬಂದೇವಿ. ಬಿಲ್ಪತ್ರಕಾಯಿ ಅದಕ್ಕೆ ತೊಗೊಂಬಂದಿದ್ದೆವು, ಅದಕ್ಕೆ ಯೂಸ್ ಆಗ್ತದ ಅನ್ನೋ ಕೂಡ ಮುಂದಿನ ಪ್ರೋಸೆಸ್ಸಲ್ಲಿ ನಿಮಗೆ ಹೇಳ್ತೀನಿ. ಇದೊಂದು ಬಿಲ್ಪತ್ರಕಾಯಿ ನಮಗೆ ಒಂದು ಲಿಕ್ವಿಡ್ ತಯಾರಾಗ್ತೈತಿ. ಲಿಕ್ವಿಡ್ ಎದಕ್ಕೆ ತಯಾರಾಗ್ತದಪ್ಪ ಅಂದ್ರೆ, ನಮ್ಮಲ್ಲಿ ಯಾವುದೇ ಕಾಯಿಪಲ್ಲೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಬೆಳೆಗಳಾಗಿದ್ದು, ಹಣ್ಣು ಹಂಪಲು ತರಕಾರಿ ಆಗಿರ್ಬೋದು, ಆ ಗಿಡಕ್ಕೆ ಈ ಬಿಲ್ಪತ್ರಕಾಯಿ 100% ಮಿರಾಕಲ್ ರಿಸಲ್ಟ್ ಅಂತ ಬಿಲ್ಪತ್ರಿ. ಆದರೆ ಇದನ್ನೇ ಹೇಗೆ ತಯಾರು ಮಾಡಬೇಕು, ಇದನ್ನೇ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ನಿಮಗೆ ಕೊನೆಯವರ ತನಕ ಇದು ಕಂಪ್ಲೀಟಾಗಿ ನೋಡಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತೈತೆ. ಇದನ್ನು ಬಿಲ್ಪತ್ರಕಾಯಿ ತಗೊಳ್ಳಿ, ಇದನ್ನು ಹೊಡ್ಕೊಳ್ಳಿ. ಬಿಲ್ಪತ್ರಕಾಯಿ ಹೊಡೆದಿದೆ ಬಿದ್ದು, ಇದನ್ನು ಹೊಡಿಬೇಕು. ಹೊಡೆದು ಇದ್ರೊಳಗಿಂದೆಲ್ಲ ಅಂಟೆಲ್ಲ ಕಾಯಿ ತಗೋಬೇಕು. ಕಾಯಿ ತಗೊಂಡು 1 kg ಬಿಲ್ಪತ್ರಿ ನಿಮಗೆ ಕಾಯಿ ಸಿಕ್ತಪ್ಪ ಅಂದ್ರೆ 1 kg ಬೆಲ್ಲನ ಹಾಕೊಳ್ಳಿ. ಅದಕ್ಕೆ 4 ಲೀಟ್ರು ನೀರು ಆ್ಯಡ್ ಮಾಡ್ಕೊಳ್ಳಿ. 4 ಲೀಟ್ರ್ ನೀರು ಆ್ಯಡ್ ಮಾಡಿ 1 kg ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇರಬೇಕು. ಚಲೋತ್ನಾಗಿ 2 ತಿಂಗಳ ನಾವು ಸತತವಾಗಿ 2 ದಿನ 2 ಟೈಮ್ ಕಾಯಿ ತಿರುಕೋತು ಅದನ್ನು ಲಿಕ್ವಿಡಿಗೆ ತಿರುಕೋತಿದ್ರೆ ಅಂದ್ರೆ ಬೆಸ್ಟ್ ರಿಸಲ್ಟ್ ಬರ್ತೈತಿ. ಅದನ್ನು ದ್ರಾವಣ ಯಾವ ಥರ ತಯಾರಾಗಿತ್ತಂತ ಕೂಡ ನಿಮಗೆ ತೋರಿಸ್ತೀನಿ, ಯಾವ ಥರ ತಯಾರಾಗೈತಿ. ಮತ್ತು ಇದನ್ನು ಮಾಡಿಟ್ಟಿದ್ದೀನಿ. ಈಗ ಪ್ರೆಸೆಂಟ್ಲಿ ಒಂದು 8 ದಿನ ಆಯಿತು ನಾನು ಮಾಡಿ. ದ್ರಾವಣ ಇಟ್ಟಿದೆ, ದ್ರಾವಣ ರೆಡಿ ಆಗ್ತದೆ ಅಂದರೆ ಒಂದು ಸೊ ನೋಡಿ, ಇದನ್ನು ದ್ರಾವಣ ತಯಾರಾಗೈತಿ. ಈ ದ್ರಾವಣಕ್ಕೆ ಇದರಲ್ಲಿ 5 kg ನಮಗೆ 5 kg ಬಿಲ್ಪತ್ರಕಾಯಿ ಇದು ಕಾಯಿ ಹೂರ್ಣ ಸಿಕ್ಕೈತಿ. 5 kg ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಒಂದು 4 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. 4 ಲೀಟ್ರ್ ನೀರು ಯಾಕೆ ಹಾಕ್ಕೊಂಡಿದ್ದಪ್ಪ ಅಂದ್ರೆ, ಇದು ಚಿಕ್ಕದು ಬಕೆಟ್ ಇದೆ, ಇದಕ್ಕೆ ಜಾಗ ಇಲ್ಲ. ಅಂದರೆ ದೊಡ್ಡದಲ್ಲಿ ಪ್ರಮಾಣ ಮಾಡ್ಕೋಬೇಕಾದ್ರೆ ಜಾಗ ಇಲ್ಲ ಅಂತೇಳಿ ಜಸ್ಟ್ ಬಕೆಟದಲ್ಲಿ 15 ಲೀಟ್ರ್ ಬಕೆಟದಲ್ಲಿ ನಾನು ಇದನ್ನು ಕಲಿಸಿ ಇಟ್ಟಿದ್ದೀನಿ ಹೊಲದಲ್ಲಿ. ಆಮೇಲೆ ಒಯ್ದು ಬ್ಯಾರಲ್ಗೆ ಹಾಕಿ ಅಲ್ಲಿ ಬ್ಯಾರಲ್ದಾಗ 2 ತಿಂಗಳು ಇಟ್ಟು ಆಮೇಲೆ ನಾನು ಕಬ್ಬಿ ಬಿಡ್ತೀನಿ. ಕಬ್ಬಿ ಬಿಡುವಾಗ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ವಿಡಿಯೋನ ಮಾಡಿ ನಿಮಗೆ ರಿಸಲ್ಟ್ ಹೇಗಿದೆ, ಮತ್ತು ಕಬ್ಬಿ ಬಿಡೋಕ್ಕಿಂತ ಮುಂಚೆ ಕಬ್ಬಿ ಹೇಗಿತ್ತು ಮತ್ತು ಬಿಟ್ಟಿಂದ ಹೆಂಗೆ ಆಗೈತಿ ಕೂಡ ಅನ್ನೋದು ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರಿಗೆ ಮಾಡಬೇಕನ್ನೋದು ಕೂಡ ಆಸಕ್ತಿ ಇದೆ ಅನ್ನೋದು ಕೂಡ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ತಿಳಿದಷ್ಟು ಒಂದಿಷ್ಟು ನನಗೆ ಐಡಿಯಾ ಬಂದದಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಬೆಸ್ಟ್ ರಿಸಲ್ಟ್ ಇದೆ. ಎಲ್ಲ ರೈತರು ಕೂಡ ಸಾಯುವಾಗ ಕೃಷಿ ಮಾಡಿ ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಅನ್ನೋದು ಕೂಡ 20 ಟನ್ ಆಗ ಕಬ್ಬಿಗೆ 70 ಟನ್ ಆರಾಮಾಗಿ ಕಬ್ಬು ನಾವು ಇಳುವರಿ ತೊಗೋಬೋದು.